ನನ್ನ ಹೆಸರು ಸುನೀಲ್ ಕುಮಾರ್ ಅಂತ, ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ನಾನು. ಏನಪ್ಪ ಅಂದರೆ ನಮ್ಮ ಆಟೋದವರಿಗೆ ತುಂಬ ತೊಂದರೆಗಳಾಗಿದೆ. ಒಂದು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅಂತ ಮೊದಲನೇ ನಮ್ಮದು ಉಗ್ರ ಹೋರಾಟನೇ ಅಂತ ಹೇಳ್ಬೋದು. ಆದರೆ ನಾವು ಇವಾಗ ಶಾಂತಿಯುತವಾಗಿ ಹೋಗ್ತಾ ಇದ್ದೀವಿ, ಬೆಂಗಳೂರು ಗಂಟ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಮತ್ತು FC ಚಾರ್ಜಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಇನ್ಶೂರೆನ್ಸ್ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ನಮಗೆ ಬಾಡಿಗೆಗಳು ನಡೀತಾ ಇಲ್ಲದ ಕಾರಣದಿಂದ ಇದು ಅನಧಿಕೃತವಾಗಿ ನಡೀತಾ ಇರೋ ಬೈಕ್ ಮೇಲೆ ನಾವು ಟ್ಯಾಕ್ಸಿ ಇದು ಹೋರಾಟ ನಿಲ್ಲಿಸಿ ಅಂತ ನಾವು ಕೋರಿಕೆನ ಮನವಿ ಸಲ್ಲಿಸೋಕೆ ಅಷ್ಟೇ ನಾವು ಹೋಗ್ತಾ ಇರೋದು. ಇದಕ್ಕೆ ನಮಗೇನಾದರೂ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಸರ್. ಇಲ್ಲಿ ಮೈಸೂರು ಕೋಟೆ ಆಂಜನೇಯ ಅರಮನೆಯಿಂದ ಬೆಂಗಳೂರಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನಿವಾಸದವರೆಗೂ ಅಂತ ಹಮ್ಮಿಕೊಂಡಿದ್ದೀವಿ ಸರ್. ಇವತ್ತಿಂದ ಹೊರಟು ನಾವು ಸೋಮವಾರ ಬೆಳಿಗ್ಗೆ ಅವ್ರನ್ನ ಮೀಟ್ ಆಗಲಿಕ್ಕಿದೆ ಸರ್. ನಾವು ಇಲ್ಲಿಂದ ಹೆಂಗೆ ಅಂದರೆ ಎಷ್ಟು ಜನ ಅಂತ ಹೇಳಲಿಕ್ಕೆ ಬರಲ್ಲ ಸರ್. ಈಗ ಆಂಧವೇ ಇಲ್ಲಿಂದ ಒಂದು 30 ಜನ ಇದ್ದೀವಿ. ಅಲ್ಲೇ ಹೋಗ್ತಾ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಜಾಯ್ನ್ ಆಗ್ತಾರೆ. ಅಲ್ಲಿಂದ ನೆಕ್ಸ್ಟು ಮಂಡ್ಯದಿಂದ ಜಾಯ್ನ್ ಆಗ್ತಾರೆ, ಮದ್ದೂರಿಂದ ಜಾಯ್ನ್ ಆಗ್ತಾರೆ, ಮತ್ತು ಚನ್ನಪಟ್ಟಣ, ರಾಮನಗರ ಅಲ್ಲಿಂದ ಜಾಯ್ನ್ ಆಗಿ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿಂದ ಒಂದು 100-150 ಜನ ಜಾಯ್ನ್ ಆಗ್ತಾರೆ ಸರ್. ಅಂದಾಜು ಎಲ್ಲನೂ ಸೇರಿ ಬೆಂಗಳೂರು ಅವರು ನಿವಾಸ ಗಂಟ ಒಂದು 200 ಜನ ಗಂಟ ಸೇರ್ತೀವಿ ಸರ್. ಮಿನಿಮಮ್ ನಾವೇ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಕಡಿಮೆ ಜನ ಹೋಗ್ತೀವಿ, ಒಂದು 200 ಜನ ಅಂತ ಹೋಗ್ತೀವಿ ಸರ್. ಎಲ್ಲ ನಾವು ಅವ್ರಿಗೆ ಮನವಿಯಲ್ಲಿ ಮೆಮೊರಂಡಮ್ ಸಲ್ಲಿಸಿದ್ವಿ ಸರ್. ಏನಂದರೆ ನಮಗೆ ವೃತ್ತಿಪರ ಆಟೋ ರಿಕ್ಷಾ ಚಾಲಕರಿಗೆ ಮತ್ತು ಮಾಲೀಕರಿಗೆ, ಏನೇ ಖಾಸಗಿ ವಾಣಿಜ್ಯ ವಾಹನ ಚಾಲಕರಿಗೆ ಮತ್ತು ಅದನ್ನು ದುರಸ್ತಿಗಾರರಿಗೆ, ಆಟೋ ರಿಕ್ಷಾ ಓಡಿಸೋರಿಗೆ ಮತ್ತು ಆಟೋ ರಿಕ್ಷಾದ ಬಗ್ಗೆ ಯಾರ್ಯಾರು ಮೆಕ್ಯಾನಿಕ್ಸ್ ಇದ್ದಾರೆ, ಪಂಚರ್ ಅವರು ಇದ್ದಾರೆ, ಟಾಪ್ ಅವರು ಇದ್ದಾರೆ, ವೆಲ್ಡಿಂಗ್ ಅವರು ಎಲ್ಲರಿಗೂ ಸೇರಿಸಿ ಮೊದಲನೇ ನಮಗೆ ಉಚಿತವಾಗಿ ನಮಗೆ ಸೂರು ಕೊಡಿ ಅಂತ ಒಂದು ಕೇಳಿದ್ದೀವಿ ಸರ್. ಅದಾದಮೇಲೆ ನೆಕ್ಸ್ಟು ಅತಿಯಾಗಿ ಹೆಚ್ಚಾಗ್ತದೆ ಆಟೋಗಳು ಸರ್, ಅದ್ರದ್ದು ಪರ್ಮಿಟ್ ನಿಲ್ಲಿಸಿ ಅಂತ ಸರ್. ಮತ್ತು ಮೂರನೇದು ಏನಪ್ಪ ಅಂದರೆ ನಮ್ಮ ಆಟೋ ರಿಕ್ಷಾ ಚಾಲಕರು ನೆರೆ ರಾಜ್ಯದ ಆಂಧ್ರದಲ್ಲೆಲ್ಲ ಈಗಾಗಲೇ ವರ್ಷಕ್ಕೆ 15,000 ರೂಪಾಯಿ ಕೊಡ್ತೀನಿ ಅಂತ ಸ್ಯಾಂಕ್ಷನ್ ಆಗಿ ಕೊಡ್ತಾ ಇದ್ದಾರೆ ಸರ್. ಅದೇ ರೀತಿ ನಮಗೂ ಇಲ್ಲಿ ಕರ್ನಾಟಕ ರಾಜ್ಯದ ಸ್ಯಾಂಕ್ಷನ್ ಮಾಡಿ ಅಂತ. ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಮತ್ತು ತುಂಬ ಏನಾದರೂ PF ESI ಕೊಡಿ ಅಂತ ಸರ್. ಯಾಕೆಂದರೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದೆ. ಆದರೆ ಎಷ್ಟು ಅವ್ರು ರೆಡಿಯಾಗೋ ಅಷ್ಟೊತ್ತಿಗೆ ಪಾಪ ಅವರು ಅರ್ಧಕ್ಕರ್ಧ ಊಣ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕಾಯಿಲೆಗಳು ಹೆಂಗೆ ಬರ್ತಾಯಿದೆ ಏನು ಬರ್ತಾಯಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಮತ್ತು ಕಾನೂನು ಬಾಹಿರವಾಗಿ ಚಲಿಸ್ತಾರಂಥ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಿ ಅಂತ. ಮತ್ತು 26ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಂದ ಹೊರಟಿದ್ದೀವಿ ಸರ್. ಈಗ ಹೊರಟು ಇಲ್ಲಿಂದ ಫಸ್ಟ್ ಇಲ್ಲಿಂದ ಇರ್ವಿನೋರ್ಗೆ ಹೋಗ್ತೀವಿ ಸರ್. ಅಲ್ಲಿಂದ ಹಂಗೆ ಈರಣ್ಗೆರೆ ಕಡೆಯಿಂದ ಫೌಂಟೇನ್ ಸರ್ಕಲ್ಲು, ಅಲ್ಲಿಂದ ಟಿಪ್ಪು ಸರ್ಕಲ್ಲು, ಅಲ್ಲಿಂದ ದಂಡಿನ ಮಾರಮ್ಮನ ದೇವಸ್ಥಾನದ ಕಡೆಯಿಂದ ಮಣಿಪಾಲ್ ಆಸ್ಪತ್ರೆ ರಿಂಗ್ ರೋಡಿಂದ ಸೈಡಲ್ಲಿ ನಾವು ಕೆಂಗೇರಿ ಮೂಲಕ ಬೆಂಗಳೂರಿಗೆ ಹೋಗ್ತೀವಿ ಸರ್. ಸರ್ ಅಂದರೆ ಈಗ ಸರ್ 100ಕ್ಕೆ 50% ಒಂದು ಗ್ಯಾರಂಟಿ ಮಾಡ್ತಾರೆ ಸರ್. ಈಗಾಗಲೇ ನಮಗೆ ಮನೆಗಳು ಕೊಡೋಕ್ಕೆ CM ಇಂದ ಲೆಟ್ರ್ ಪಾಸ್ ಮಾಡಿದೆ ಸರ್. ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಯೋಜನೆಯಲ್ಲಿ ನಿಮಗೆ ಶಿಫಾರಸು ಮಾಡಿದ್ದೀವಿ ಅಂತ ಕಳಿಸಿದ್ದಾರೆ ಸರ್. ನಾವು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದೀವಿ, ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಾರೆ. ರಾಜ್ಯ ಸರ್ಕಾರದಿಂದ ಮಿನಿಸ್ಟ್ರಿ ಆಫೀಸಿಂದ ನಮಗೆ ಲೆಟ್ರ್ ಬಂದಿದೆ ಸರ್. ನಮ್ಮ ಸಂಘಕ್ಕೆ ಲೆಟ್ರ್ ಬಂದಿದೆ. ಈಗ ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಮೂವ್ ಮಾಡ್ತೀವಿ ಸರ್. ವೆಲ್ಕಮ್ ಸರ್. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಥ್ಯಾಂಕ್ ಯು.